ಅಡಿಕೆ ಮತ್ತು ಕಾಳುಮೆಣಸು ಇವು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಬೆಳೆಗಳು. ಹವಾಮಾನ ವೈಪರೀತ್ಯಗಳು ಕಾಳುಮೆಣಸಿಗೆ ಪ್ರತಿಕೂಲ ಪರಿಣಾಮ ಬೀರತೊಡಗಿದ್ದಾಗ ಅನುಸರಿಸಿದ ಕೃಷಿ ಹೆಜ್ಜೆ ಎಂದರೆ ಹಿಪ್ಪಲಿ ಗಿಡದ ಕಸಿಯ ಮೂಲಕ ಕಾಳುಮೆಣಸನ್ನು ಬೆಳೆಯುವುದು. ಈ ಕುರಿತಾದ ಹೆಚ್ಚಿನ ಮಾಹಿತಿ ನಿಮಗಾಗಿ. ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕಾಳುಮೆಣಸು ಪ್ರಮುಖ ಬೆಳೆಗಳು. ಇಲ್ಲಿಯ ಒಂದು ವಾತಾವರಣದಲ್ಲಿ ಹಲವಾರು ತೊಂದರೆಗಳ ಮಧ್ಯೆ ರೈತರು ಕೃಷಿ ಮಾಡಬೇಕಾಗಿದೆ. ಅದರಲ್ಲೂ ಸಹಿತ ಈ ಪ್ರಾಣಿಗಳ ಕಾಟ ಭಾಳ ಇರೋದರಿಂದ ನಮಗೆ ಅತ್ಯಂತ ಸುರಕ್ಷಿತ ಬೆಳೆ ಅಂದರೆ ಇವತ್ತು ಅಡಿಕೆ ತೋಟದಲ್ಲಿ ಕಾಳುಮೆಣಸು. ಇದು ರೈತರಿಗೆ ಒಂದು ಆರ್ಥಿಕವಾಗಿ ಲಾಭದಾಯಕವಾದಂಥ ಬೆಳೆ. ಆದರೂ ಸಹಿತ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಬೀಳುವಂಥ ಹೆಚ್ಚಿನ ಮಳೆಯಿಂದಾಗಿ ಈ ಕಾಳುಮೆಣಸಿನ ಬಳ್ಳಿಗಳು ಸೊರಗು ರೋಗಕ್ಕೆ ತುತ್ತಾಗ್ತಾ ಇರೋದು ಕಂಡು ಬರ್ತಾ ಇದೆ. ಮತ್ತು ಇದರಿಂದ ರೈತರು ಬಹಳ ನಿರಾಶೆ ಆಗುವಂಥ ಪರಿಸ್ಥಿತಿ ಬಂದಿತ್ತು. ಇದರ ಮಧ್ಯೆ ಈ ಕಾಳುಮೆಣಸನ್ನು ಬ್ರೆಜಿಲಿಯನ್ ಹಿಪ್ಲಿ ಅಂದರೆ ಪೈಪರ್ ಕೊಲೆಬ್ರಿನಮ್ ಹೇಳುವಂಥ ಒಂದು ಗಿಡಕ್ಕೆ ಕಸಿ ಕಟ್ಟೋದ್ರ ಮುಖಾಂತರ ನಾವು ಈ ರೋಗವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಉತ್ತಮ ಬೆಳೆ ತೆಗೆಯಬಹುದು ಅಂತ ಹಲವಾರು ರೈತರು ಮಾಡಿ ತೋರಿಸಿದ್ದಾರೆ. ಈ ದಿಶೆಯಲ್ಲಿ ಇವನ್ನು ಮಹಿಳಾ ರೈತರಿಗೂ ಸಹಿತ ಇದು ಕೃಷಿ ಮಾಡುವಂಥ ಉತ್ತಮ ವಿಧಾನ ಆಗಿದೆ. ಅಂದರೆ ಕಾಲಕ್ಕೆ ಹಿಪ್ಲಿ ಗಿಡಗಳ ಒಂದು ಕುಡಿಗಳನ್ನು ತೆಗೆಯೋದು ಮತ್ತು ಕಸಿ ಕಟ್ಟುವಂಥ ಒಂದು ಇದರಲ್ಲಿ ಪರಿಣಿತಿ ಹೊಂದಿದ್ದರೆ ಈ ಕೃಷಿ ಭಾಳ ಉತ್ತಮವಾಗಿ ಮಾಡಬಹುದು. ಕಾಳುಮೆಣಸಿನಲ್ಲಿ ಸಾಧಾರಣವಾಗಿ ಇಲ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ ಬುಡದಲ್ಲಿ ತೇವಾಂಶ ಜಾಸ್ತಿಯಾಗಿ ಈ ಬೇರು ಕೊಳೆ ರೋಗ ಬರ್ತದೆ. ಇದನ್ನು ಹತೋಟಿ ಮಾಡಲಿಕ್ಕೆ ಈ ಬ್ರೆಜಿಲಿಯನ್ ಹಿಪ್ಲಿ ಕಳೆದ ಒಂದು 7-8 ವರ್ಷದಲ್ಲಿ ಸಾಕಷ್ಟು ರೈತರು ಇದರ ಪ್ರಯೋಜನವನ್ನು ಪಡೆದುಕೊಂಡು ಈ ಹಿಪ್ಲಿ ಗಿಡಕ್ಕೆ ಸುಮಾರು 1.5-2 ಫೂಟ್ ಎತ್ತರದಲ್ಲಿ ಕಾಳುಮೆಣಸನ್ನು ಕಸಿ ಕಟ್ಟೋದ್ರ ಮುಖಾಂತರ ಅದು ಕಾಳುಮೆಣಸಿನ ಬಳ್ಳಿಯ ಬೇರುಗಳು ಮಣ್ಣಿನ ಸಂಪರ್ಕಕ್ಕೆ ಬರದಂತೆ ಮಾಡಿ ಈ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟುವ ಮೂಲಕ ಬೆಳೆಸಿದ್ದೇ ಆದಲ್ಲಿ ಕಾಳುಮೆಣಸಿನ ಬಳ್ಳಿಗೆ ಅನೇಕ ಪ್ರಯೋಜನಗಳು ದೊರಕುತ್ತವೆ. ತನ್ನ ವಿಶಿಷ್ಟ ಗುಣದಿಂದಾಗಿ ಹಿಪ್ಪಲಿ ಗಿಡವು ಜಂತುಹುಳುಗಳಿಗೆ ಹಾಗೂ ಬೇರುಕೊಳೆ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ಆದರೆ ಗಾಳಿಯ ಮೂಲಕ ಹರಡಬಹುದಾದ ರೋಗಗಳನ್ನು ತಡೆಗಟ್ಟಲು ಕಾಳುಮೆಣಸನ್ನು ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟುವ ಸಮಯದಲ್ಲಿ ಅನುಸರಿಸಬೇಕಾಗಿರುವ ಎಚ್ಚರಿಕಾ ಕ್ರಮಗಳ ಕುರಿತು ತಜ್ಞರು ವಿವರಿಸಿದ್ದಾರೆ. ಕಾಳುಮೆಣಸು ಕಸಿ ಕಟ್ಟಿದ ನಂತರ ಮೇಲ್ಗಡೆ ಹೋದ ನಂತರ ಅದನ್ನು ಕುಡಿ ಚಿವುಟಿ ಜಾಸ್ತಿ ಕವಲು ಬರುವಂತೆ ಮಾಡಿ ಮತ್ತು ಪ್ರತಿ 1.5-2 ವರ್ಷಕ್ಕೊಮ್ಮೆ ಹೊಸದಾಗಿ ಈ ಹಿಪ್ಲಿ ಗಿಡದ ಕುಡಿಗೆ ಕಸಿ ಮಾಡೋದ್ರ ಮುಖಾಂತರ ನಾವು ಬಳ್ಳಿಯ ಗಾತ್ರವನ್ನು ಜಾಸ್ತಿ ಮಾಡಿ ಇಳುವರಿಯನ್ನು ಜಾಸ್ತಿ ಪಡಿಬಹುದಾಗಿದೆ. ಈ ಬ್ರೆಜಿಲಿಯನ್ ಹಿಪ್ಲಿ ಅಥವಾ ಪೈಪರ್ ಕೊಲೆಬ್ರಿನಮ್ ಇದರ ವಿಶಿಷ್ಟತೆ ಏನಂತಂದರೆ ಇದರ ಬೇರುಗಳು ಈ ಕೊಳೆ ರೋಗಕ್ಕೆ ತುತ್ತಾಗೋದಿಲ್ಲ ಮತ್ತು ಈ ಜಂತು ಹುಳುಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದರಿಂದ ಕಾಳುಮೆಣಸಿನಲ್ಲಿ ಶೀಘ್ರ ಸೊರಗು ರೋಗ ಮತ್ತು ನಿಧಾನ ಸೊರಗು ರೋಗ ಇವೆರಡೂ ಬಾಧಿಸೋದಿಲ್ಲ. ಆದರೆ ಈ ಗಾಳಿ ಮುಖಾಂತರ ಹರಡುವಂಥ ಈ ಪೈಟೋಪ್ತೆರಾ ರೋಗ ಏನಿದೆ ಇದು ಗಾಳಿ ಮುಖಾಂತರ ಬಂದು ಎಲೆಗಳನ್ನು ಕೊಳೆಸಬಹುದು. ಅದಕ್ಕೆ ನಾವು ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡೋದ್ರ ಮುಖಾಂತರ ಅದನ್ನು ನಿಯಂತ್ರಣ ಮಾಡಬಹುದಾಗಿದೆ. ಇಲ್ಲಿ ಬ್ರೆಜಿಲಿಯನ್ ಹಿಪ್ಲಿ ಅಂತ ಹೇಳುವಂಥದ್ದು ನಮ್ಮ ದೇಶದ್ದಲ್ಲ, ಇದು ಹೊರದೇಶದಿಂದ ಬಂದಿರುವಂಥದ್ದು. ಇದಕ್ಕೆ ಹೆಚ್ಚಿನ ಒಂದು ತೇವಾಂಶ ಬೇಕು. ರಾಶಿ ಒಣ ಪ್ರದೇಶದಲ್ಲಿ ಇದು ಅತ್ಯುತ್ತಮವಾಗಿ ಬರೋದಿಲ್ಲ ಮತ್ತು ಕಸಿ ಕಟ್ಟದಂಥ ಭಾಗ ಜಾಸ್ತಿ ಒಣ ವಾತಾವರಣ ಇದ್ದರೆ ಬೇಗ ಬಿಡೋ ಚಾನ್ಸಸ್ ಇರ್ತದೆ. ಆದರೆ ನಮ್ಮಲ್ಲಿ ಸ್ವಲ್ಪ ತಂಪಿನ ತೋಟಗಳಲ್ಲಿ ನೀರಾವರಿ ಇರುವಂಥ ತೋಟಗಳಲ್ಲಿ ಇದನ್ನು ಮಾಡಿದಾಗ ಸುಮಾರು 8-9 ವರ್ಷದವರೆಗೂ ಆ ಕಸಿ ಕೂಡಿಕೊಂಡಿರೋದು ಕಂಡುಬರ್ತದೆ. ಇದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಈ ಕಾಳುಮೆಣಸಿನ ಕೃಷಿಯಲ್ಲಿ ಮೊದಲಿಂದನೂ ಒಂದು ಶ್ರಮ ಶ್ರದ್ಧೆಯಿಂದ ವಹಿಸಿ ಮಾಡಿದಂಥ ಹಲವಾರು ರೈತರಿದ್ದಾರೆ. ಇದರಲ್ಲಿ ಹೆಸರು ಮುಖಾಂತರ ಅಂದರೆ ಮುಖ್ಯವಾಗಿ ಕುಮಟಾದ ಅಂತರವಳ್ಳಿಯ ಶ್ರೀ ND ಹೆಗ್ಡೆ ಅವರು ಪ್ರಥಮ
ವಾಗಿ ಮತ್ತು ತೋಟಗಾರಿಕಾ ಇಲಾಖೆಯ ಪ್ರೋತ್ಸಾಹದಿಂದ ಇದನ್ನು ಪ್ರಾರಂಭಿಸಿ ಯಶಸ್ವಿಯಾಗಿದ್ದಾರೆ ಮತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ನರ್ಸರಿ ಗಿಡಗಳನ್ನು ಮಾಡಿ ರೈತರಿಗೆ ಒದಗಿಸೋದ್ರ ಮುಖಾಂತರ ಮತ್ತು ಇದಕ್ಕೆ ಇಲಾಖೆಯ ಸಬ್ಸಿಡಿಗಳು ಸಿಕ್ಕಿರೋದ್ರಿಂದ ಹಲವಾರು ರೈತರು ಇದನ್ನು ಪಡೆದು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗಿದೆ. ಇವಾಗ ನಮ್ಮ ಸಿರ್ಸಿ ಸುತ್ತಮುತ್ತಲೂ ಸಹಿತ ಈ ಸೋಮನಹಳ್ಳಿಯ ರಾಘವ ಹೆಗ್ಡೆ ಇರ್ಬೋದು, ಮತ್ತು ವರ್ಗಾಸರದ ಸವಿತಾ ಹೆಗ್ಡೆ ಮುಂತಾದವರು ಈ ಕೃಷಿಯನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶಿರಸಿ ತಾಲೂಕಿನ ವರ್ಗಾಸರದ ಪ್ರಗತಿಪರ ಕೃಷಿಕ ಮಹಿಳೆಯಾದ ಸವಿತಾ ಸತ್ಯನಾರಾಯಣ ಭಟ್ ಅವರು ತಜ್ಞರ ಮಾರ್ಗದರ್ಶನದಂತೆ ಹಿಪ್ಪಲಿ ಗಿಡಕ್ಕೆ ಕಾಳು ಮೆಣಸಿನ ಬಳ್ಳಿಯನ್ನು ಕಸಿ ಮಾಡುವ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾವಯವ ಗೊಬ್ಬರವನ್ನು ಒದಗಿಸುತ್ತಾ ಅಡಿಕೆಯೊಂದಿಗೆ ಕಸಿ ಪದ್ಧತಿಯಿಂದ ಕಾಳು ಮೆಣಸನ್ನು ಬೆಳೆಯುತ್ತಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಕಸಿ ಕಾರ್ಯವನ್ನು ಕೈಗೊಳ್ಳುವ ಬಗೆ ಹೇಗೆ, ಕಾಳು ಮೆಣಸಿನ ಕಸಿಯ ಮಹತ್ವವೇನು ಎಂಬ ಕುರಿತು ಸವಿತಾ ಸತ್ಯನಾರಾಯಣ ಭಟ್ ಅವರು ಸವಿಸ್ತಾರವಾಗಿ ಹೇಳಿದ್ದು ಹೀಗೆ. ಒಂದು 5,000 to 6,000 ಬಳ್ಳಿಗೆ ಕಸಿ ಮಾಡಿದ್ದೇನೆ. ತುಂಬ ಇಳುವರಿ ಕೊಡುತ್ತಾ ಉಂಟು. ಅದರಿಂದ ನಮಗೆ ತುಂಬ ಲಾಭ ಆಗಿದೆ. ಮೊದಲು ನಮ್ಮ ಮನೆಯಲ್ಲಿ ಕಾಳು ಮೆಣಸು ಬಹಳ ಇಲ್ಲಾಗಿತ್ತು. ಆ ಸಂದರ್ಭದಲ್ಲಿ ಹಿಪ್ಪಲಿ ಗಿಡವನ್ನು ತಂದು ಅದನ್ನು ತೋಟದಲ್ಲಿ ನೆಟ್ಟು ನಾವೀಗ ಸಾಮಾನ್ಯವಾಗಿ 10-15 ಕ್ವಿಂಟಲ್ ಬೆಳೆಯನ್ನು ಬೆಳೆಯುತ್ತಾ ಇದ್ದೇವೆ. ಅದರಲ್ಲಿ ಬೋಳ್ಕಾಳನ್ನು ನಾವು ಸ್ವತಃ ಮಾಡುತ್ತಾ ಇದ್ದೇವೆ. ಹಿಪ್ಪಲಿ ಗಿಡಕ್ಕೆ ಕಸಿ ಮಾಡಬೇಕು ಅಂತ ಹೇಳಿದರೆ ನಾವು ಮೊದಲು ಜೂನ್ ತಿಂಗಳಲ್ಲಿ ಹಿಪ್ಪಲಿ ದಂಟನ್ನು ಅಡಿಕೆ ಮರದ ಬುಡಕ್ಕೆ ನೆಟ್ಕೊಳ್ಬೇಕು. ನಾವು ಒಂದು ಗಣ್ಣು ನೆಲಕ್ಕೆ ಊರಿ ಒಂದು ಗಣ್ಣು ಬಿಟ್ಟಾಗ ಏಪ್ರಿಲ್ ಮತ್ತು ಮೇ ಹೇಳುವವರೆಗೆ ಅದು 4 ಫೂಟ್ ಹೈಟ್ ಬೆಳೆದಿರುತ್ತೆ. ಆ ಬೆಳೆದಂಥ ಹಿಪ್ಪಲಿ ಗಿಡವನ್ನು 2.5 ಫೂಟ್ಗೆ ಕಟ್ ಮಾಡಿ ಅದಕ್ಕೆ ನಾವು ಕಸಿಯನ್ನು ಮಾಡಬೇಕು. ನಾವು ತಲೆಗುಡಿಯನ್ನು ಕಸಿ ಕಟ್ಟಬಹುದು, ಇಲ್ಲ ಬಳ್ಳಿಯಿಂದ ತಿರುಗಿ ಹಬ್ಬಿ ಬಂದ ಗುಡಿಯನ್ನು ಕಟ್ಟಬಹುದು, ಇಲ್ಲ ಬುಡದಲ್ಲಿ ಅಡ್ಡು ಹೊರಟು ಹೋಗಿರುತ್ತೆ ಆ ಥರ ಬಳ್ಳಿಯನ್ನು ನಾವು ಕಸಿ ಮಾಡಬಹುದು. ಆ ಥರ ಬಳ್ಳಿಯಲ್ಲಿ ನಾವು 2 ಗಣ್ಣನ್ನು ಕಟ್ ಮಾಡಿಕೊಂಡು ಅದನ್ನು ಆ ಕಡೆ ಈ ಕಡೆ 1 ಇಂಚು ಜಾಗದಲ್ಲಿ ಆ ಕಡೆ ಈ ಕಡೆ ಕೆತ್ತುಕೊಂಡು ಹಿಪ್ಪಲಿ ಗಿಡವನ್ನು ಮಧ್ಯೆ ಸಿಗಿಬೇಕು 1 ಇಂಚು. ಆ ಮೆಣಸಿನ ಕುಡಿಯನ್ನು ಕೆತ್ತಿದಂಥ ಮೆಣಸಿನ ಕುಡಿಯನ್ನು ಹಿಪ್ಪಲಿ ಗಿಡದೊಳಗೆ ಇಟ್ಟು ಪ್ಲ್ಯಾಸ್ಟಿಕ್ಕನ್ನು ಬಿಗಿಯಾಗಿ ಸುತ್ತಿ ಅದಕ್ಕೆ ಪೆಪ್ಸಿ ಕೊಟ್ಟೆಯನ್ನು ಕ್ಯಾಪ್ ಹಾಕಬೇಕು. ಅದು 15 ದಿನದ ನಂತರ ಆ ಗಣ್ಣಲ್ಲಿ ಸಣ್ಣ ಚಿಗುರು ಕಾಣಿಸಿಕೊಳ್ಳುತ್ತೆ. ಆಗ ಆ ಕೊಟ್ಟೆಯನ್ನು ತೆಗಿಬೇಕು. ತೆಗೆದು ಒಂದು 15 ದಿವಸಕ್ಕೆ ಅದು ಚಿಗುರು ಹೊಡೆದು ಬಂದುಬಿಡತ್ತೆ. ನಮ್ಮ ಮನೆಗೆ ಬಹಳ ಮಂದಿ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಭಟ್ಕಳ, ಹುಬ್ಳಿ ಎಲ್ಲ ಕಡೆಯಿಂದನೂ ನಮ್ಮ ತೋಟ ನೋಡಲಿಕ್ಕೆ ಬಂದು ನಾವು ಮಾಡಿದಂಥ ಕಸಿ ಮೆಣಸನ್ನು ನೋಡಿ ಬಹಳಷ್ಟು ಮಂದಿ ಅದರ ಮಾಹಿತಿಯನ್ನು, ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಬಹಳ ಮಂದಿಗೆ ನಾನು ಕಸಿ ಕಟ್ಟುವುದನ್ನು ಹೇಳಿಕೊಟ್ಟಿದ್ದೇನೆ. ಕಲಿತು ಅವರ ತೋಟದಲ್ಲೂ ಕಸಿ ಮೆಣಸನ್ನು ಬೆಳೆದು ಬಹಳ ಖುಷಿಪಟ್ಟಿದ್ದಾರೆ. ಕೆಲವು ಕಡೆ ನನ್ನನ್ನು ಕರೆದುಕೊಂಡು ಹೋಗಿ ಅದರ ತರಬೇತಿಯನ್ನು ಕೊಡಿ ಅಂತ ಕೇಳಿ ಅದರ ಮಾರ್ಗದರ್ಶನವನ್ನು ತೆಗೆದುಕೊಂಡಿದ್ದಾರೆ. ಕಸಿ ಬಳ್ಳಿ ಮಾಡುವುದರಿಂದ ರೋಗಗಳು ಕಡಿಮೆ. ಕೆಂಪು ರೋಗ, ಎಲೆ ಕೆಂಪಾಗಿ ಉದುರುವ ರೋಗ, ಕಪ್ಪು ಚುಕ್ಕೆ ರೋಗ ಇವೆಲ್ಲ ಕಡಿಮೆ ಬರುತ್ತೆ. ಹೀಗೆ ಹಲವಾರು ರೋಗಗಳು ಕಡಿಮೆ ಉಂಟು. ಮತ್ತು ಕಸಿ ಬಳ್ಳಿ ಬೆಳೆಯುವುದರಿಂದ ಉತ್ಪನ್ನಗಳು ಜಾಸ್ತಿ ಉಂಟು. ಸಾದಾ ಬಳ್ಳಿ ಬೆಳೆಯುವುದಕ್ಕಿಂತ 2 ಪಟ್ಟು ಜಾಸ್ತಿಯನ್ನು ಉತ್ಪನ್ನ ಪಡೆಯಬಹುದು. ಹೀಗೆ ಕಾಳು ಮೆಣಸನ್ನು ಹಿಪ್ಪಲಿ ಗಿಡದಲ್ಲಿ ಕಸಿ ಕಟ್ಟುವ ಮೂಲಕ ಬೆಳೆಸುವ ಕೃಷಿ ಚಟುವಟಿಕೆಗಳು ಯಶ ಕಂಡಿವೆ.